ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗ ಆಲ್ರೆಡಿ ನಿಮಗೆ ತಿಳಿದಿದೆ. ಅದರಲ್ಲಿ ತಿರುಗುಬಾಣ ಅಂತ ಒಂದು ಮಾತಿದೆಯಲ್ಲ, ಆ ತಿರುಗುಬಾಣ ಈ ಪ್ರಕರಣದಲ್ಲಿ ದರ್ಶನ್ ಅವರೇ ಬಿಟ್ಟಂತಹ ಬಾಣ ದರ್ಶನ್ ಅವರಿಗೆ ತಿರುಗಿಸಿ ಬರ್ತಾ ಇದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಯಾಕಪ್ಪ ಅಂತಂದರೆ ಇದ್ಯಾವುದು ಅಂತೆ ಕಂತೆಯ ಸುದ್ದಿಗಳಲ್ಲ, ರಿಮಾಂಡ್ ಕಾಪಿನಲ್ಲಿ ಇರುವಂತಹ ಸುದ್ದಿಗಳನ್ನು ಮಾತ್ರ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಇದು ಅಂತೆ ಕಂತೆಯ ಸುದ್ದಿಗಳಲ್ಲ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ಆತನಿಗೆ ಮನಸ್ಸು ಇಚ್ಛೆ ತಿಳಿಸಿ ಆತನ ಸಾವಿಗೆ ಕಾರಣವಾಗಿರುವಂತಹ ಒಂದಷ್ಟು ಜನ ಆರೋಪವನ್ನು ಹೊತ್ತುಕೊಂಡು ಆತನ ಸಾವಿಗೆ ಕಾರಣವಾಗಿರುವ ಆರೋಪವನ್ನು ಹೊತ್ತುಕೊಂಡು ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ. ಇದರಲ್ಲಿ ಈ ಕೇಸ್ನಲ್ಲಿ ಆರಂಭ ಹೀಗೆ ಇರಲಿಲ್ಲ. ಆರಂಭ ಬೇರೆ ಥರನೇ ಇತ್ತು. ರೇಣುಕಾಸ್ವಾಮಿ ಒಂದು ಮೃತದೇಹ ಸುಮ್ಮನಹಳ್ಳಿಯ ರಾಜಕಾಲುವೆ ಪಕ್ಕ ಯಾವಾಗ ಸಿಗುತ್ತೆ ಆಗ ಆ ಶವ ಸಿಕ್ಕಾಗ ಆತ ಯಾರು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಆತನನ್ನು ಯಾರು ಮರ್ಡರ್ ಮಾಡಿರಬಹುದು ಅನ್ನೋದು ಕೂಡ ಯಾರ ಗಮನಕ್ಕೂ ಬಂದಿರಲಿಲ್ಲ. ಆದರೆ ಮಾರನೇ ದಿನ ರೇಣುಕಾಸ್ವಾಮಿ ಕೊಲೆಯಾದ ಮಾರನೇ ದಿನ ಏನು ಆತನ ಶವ ಆ ರಾಜಕಾಲುವೆ ಪಕ್ಕ ಸಿಕ್ಕಾಗ ಪೊಲೀಸಿನವರು ಅದನ್ನು ನೋಡಿದ ತಕ್ಷಣ ಇದೊಂದು ಕೊಲೆನೇ ಅಂತ ನಿರ್ಧಾರವನ್ನು ಮಾಡಿ, ಅಂದರೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ನೋಡಿ ಇದು ಕೊಲೆ ಅಂತ ನಿರ್ಧಾರ ಮಾಡಿ ಒಂದು FIR ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು FIR ಮಾಡಿರ್ತಾರೆ. ಅದಾದ ನಂತರ ಮಾರನೇ ದಿನ ಈ ಕೊಲೆಯನ್ನು ಮಾಡಿದ್ದು ನಾವೇ ಅಂತ ಒಪ್ಪಿಕೊಂಡು ಒಂದಷ್ಟು ಜನ ಬರ್ತಾರೆ. ಆಗ ಆ ಸ್ಟೇಷನ್ನಲ್ಲಿ ಇದ್ದಂತಹ ಸಬ್ ಇನ್ಸ್ಪೆಕ್ಟರು ಓಕೆ ತಲೆನೋವು ಕಮ್ಮಿ ಆಯಿತು, ಕೊಲೆ ಮಾಡಿದವರೇ ಬಂದು ಸರೆಂಡರ್ ಆಗಿದ್ದಾರೆ ಅಂತ ಅವರನ್ನು ಸರೆಂಡರ್ ಮಾಡಿಸ್ಕೊಂಡು ಒಂದಷ್ಟು ಚಿಕ್ಕ ಪುಟ್ಟ ವಿಚಾರಗಳನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅದು ACP ಅವರ ಗಮನಕ್ಕೂ DCP ಅವರ ಗಮನಕ್ಕೂ ಬಂದಾಗ ಈ ಪ್ರಕರಣದಲ್ಲಿ ಎಲ್ಲೋ ಬೇರೆ ಥರದ್ದು ಒಂದು ಹಿಂಟ್ ಸಿಗ್ತಾ ಇದೆಯಲ್ಲ ಅಂತ ಡೀಪಾಗಿ ಇಳಿದು ನೋಡಿದಾಗ ಗೊತ್ತಾಗಿದ್ದು ಈ ಪ್ರಕರಣ ಬೇರೆಯದ್ದೇ ಹಂತದಲ್ಲಿದೆ, ಈ ಪ್ರಕರಣದಲ್ಲಿ ದೊಡ್ಡವರು ಭಾಗಿಯಾಗಿದ್ದಾರೆ ಅಂತ. ಅದಾದ ನಂತರ ಪೊಲೀಸವರು ಈ ಆರೋಪಿಗಳು ಏನು ಮೊದಲು ಸರೆಂಡರ್ ಆಗಿದ್ದರು, ನಾವೇ ಮಾಡಿದ್ದು ಅಂತ ಹೋಗಿ ಸರೆಂಡರ್ ಆಗಿದ್ದರು, ಆ ಆರೋಪಿಗಳಿಗೆ ಪೊಲೀಸ್ ಸ್ಟೈಲ್ನಲ್ಲಿ ಒದ್ದು ಬೆಂಡೆತ್ತಿ ಕೇಳಿದಾಗ ಅವರು ಕಂಪ್ಲೀಟ್ ಆಗಿರುವಂತಹ, ಅಂದರೆ ಈ ಪ್ರಕರಣಕ್ಕೆ ಬೇಕಾಗಿರುವಂತಹ ಅಷ್ಟೂ ಮಾಹಿತಿಯನ್ನು ಪೊಲೀಸರ ಭಾಷೆಯಲ್ಲಿ ಕೇಳಿದಾಗ ಬಾಯಿ ಬಿಟ್ಟಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದೀಗ ದರ್ಶನ್ ಅವರನ್ನು ಬಚಾವ್ ಮಾಡಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದವರಿಂದಾನೇ ದರ್ಶನ್ ಅವರಿಗೆ ಈಗ ಕಂಟಕ ಎದುರಾಗಿದೆ ಅನ್ನೋದು ಹೊಸದಾಗಿ ಬರ್ತಾ ಇರುವಂತಹ ಮಾಹಿತಿ. ಏನಪ್ಪ ಅಂತಂದರೆ 17ರಿಂದ 18 ಜನ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿ ಅದರಲ್ಲಿ ಒಂದು 3ರಿಂದ 4 ಜನ ಆರೋಪಿಗಳನ್ನು ತುಮಕೂರು ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪೊಲೀಸ್ನವರು ಒಂದು ನ್ಯಾಯಾಧೀಶರ ಮುಂದೆ ಬೇಡಿಕೆಯನ್ನು ಇಟ್ಟಾಗಲೇ ಇದರ ಸ್ಮೆಲ್ ಬಂದಿತ್ತು. ಯಾಕೆ ಎಲ್ಲರನ್ನೂ ಒಂದೇ ಜೈಲಿನಲ್ಲಿ ಇಡ್ಬೋದಲ್ಲ, ಬೇರೆ ಬೇರೆ ಜೈಲಿಗೆ ಕಳಿಸೋದಕ್ಕೆ ಪೊಲೀಸರು ಒತ್ತಾಯ ಮಾಡ್ತಾ ಇರೋದು ಏಕೆ ಅಂದಾಗ ಗೊತ್ತಾಗಿತ್ತು ಇದೇ ಕಾರಣಕ್ಕೆ ಅಂತ. ಅದು ಇವಾಗ ಕನ್ಫರ್ಮ್ ಆಗಿದೆ. ಯಾಕಪ್ಪ ಅಂತಂದರೆ ನಟ ದರ್ಶನ್ ಅವರನ್ನು ಸೇವ್ ಮಾಡ್ತೀವಿ ಅಂತ ಮೊದಲು ಬಂದು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿದ್ರಲ್ಲ ಅಷ್ಟೂ ಜನ, ಅಂದರೆ ನಿಖಿಲ್ ನಾಯಕ್, ಕಾರ್ತಿಕ್ ಹಾಗೂ ರವಿಶಂಕರ್, ಈ 3 ಜನ ಈಗ ಜಡ್ಜ್ ಮುಂದೆ, ಅಂದರೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಪೊಲೀಸಿನವರು ಅವರನ್ನು ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡಿಸಿದ್ದಾರೆ. ಈ ಸ್ಟೇಟ್ಮೆಂಟ್ಗಳು ಕಂಪ್ಲೀಟಾಗಿ ದರ್ಶನ್ ಅವರ ವಿರುದ್ಧವಾಗಿದೆ. ಇದರಿಂದಾನೇ ದರ್ಶನ್ ಅವರನ್ನು ಈ ಕೇಸ್ನಲ್ಲಿ ಹೊರಗಡೆ ಕರೆದುಕೊಂಡು ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ಸಿಕ್ಕಿರುವಂತಹ ಮಾಹಿತಿ. ಯಾರು ಸರೆಂಡರ್ ಆಗಿ ದರ್ಶನ್ ಅವರನ್ನು ಬಚಾವ್ ಮಾಡ್ತೀವಿ ಅಂತ ಹೋದರೋ ಅವರಿಂದಾನೇ ಇವಾಗ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇದೇ ಕಾರಣಕ್ಕೆ, ಅಂದರೆ ಅವರು ದರ್ಶನ್ ಅವರನ್ನು ಸೇಫ್ ಮಾಡ್ತೀವಿ ಅಂತ ದುಡ್ಡಿಗೋಸ್ಕರ ಬಂದು ಸರೆಂಡರ್ ಆದಂಥವರು ದರ್ಶನ್ ಅವರ ವಿರುದ್ಧ 164 ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಾದ ನಂತರ ಈ ಎಲ್ಲರೂ ಕೂಡ ಒಂದೇ ಜೈಲಿನಲ್ಲಿ ಇದ್ದಿದ್ದೇ ಆದರೆ ಅವರ ಜೀವಕ್ಕೆ ತೊಂದರೆ ಆಗುತ್ತೆ, ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಎನ್ನುವ ಕಾರಣದಿಂದ ಪೊಲೀಸರು ಈ ರೀತಿಯ ಒಂದು ಪ್ಲ್ಯಾನನ್ನು ಮಾಡಿ ಓಕೆ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇರಲಿ, ಆದರೆ
ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹ ಕೆಲವರು ಹಾಗೂ ಈ ಕೇಸ್ನಲ್ಲಿ ಸಾಕ್ಷಿಗಳಾಗಿ ನಾವು ಯಾರನ್ನೆಲ್ಲ ಯೂಸ್ ಮಾಡ್ಕೋಬಹುದು ಅಂಥವರನ್ನು ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋಣ ಎನ್ನುವ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದರು. ಅದಕ್ಕೆ ನ್ಯಾಯಾಧೀಶರು ಕೂಡ ಸಮ್ಮತಿಯನ್ನು ಕೊಟ್ಟಿದ್ದರಿಂದ ಅವರನ್ನು ತುಮಕೂರಿನ ಕಾರಾಗೃಹದಲ್ಲಿ ಇಡಲಾಗಿದೆ. ಇದರಿಂದ ನಾನಾಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ತಾನು ಬಿಟ್ಟ ಬಾಣ ತನಗೆ ತಿರುಗುಬಾಣ ಆಗೋದು ಅಂದರೆ ಮೋಸ್ಟ್ಲಿ ಇದೆ ಅಂತ ಅನ್ಸುತ್ತೆ. ಅವ್ರನ್ನ ಸೇಫ್ ಮಾಡೋಕ್ಕೆ ಬಂದವರಿಂದಾನೇ ಇವತ್ತು ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಏನನ್ಸುತ್ತೆ ನಿಮಗೆ ಇದರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.